ಅಲ್ವಾ? ನನ್ನನ್ನ ಪ್ರೀತಿ ಮಾಡದೆ ತಾನೆ ಯಾಕೆ ನನ್ನ ಕೊಂದ್ಬಿಟ್ಟೆ?
ಇರು ಇರು. ಅಣ್ಣ ಬೇಗ ಹಾಕಿದ್ಯಲ್ಲ, ಎಲ್ಲಿ ಹೋಗಿರ್ಬೋದು? ಈ ಕಾರು ನಮ್ಮ ಅಣ್ಣಂದೇ ಇರ್ಬೋದಾ? ಎಷ್ಟೊತ್ತಪ್ಪ ವೇಟ್ ಮಾಡೋದು? ಎಗ್ರು ತಗೋ, ತಗೋ ತಗೋ, ಎಗ್ರು.
ಹೇಳಿ. ರುಚಿ ಅಂದರೆ ಯಾರು? ಹಾ, ನಾನೇ. ನಿಮ್ಗೊಂದು ಕೊರಿಯರ್ ಬಂದಿತ್ತು. ನನ್ಗ? ಇನ್ನೇನು ಮೇಡಮ್, ಬೇರೆಯವ್ರದೆಲ್ಲ ನಿಮಗೆ ತಂದು ಕೊಡೋಕ್ಕಾಗುತ್ತಾ? ಸರಿ, ಕೊಡಿ. ಇಲ್ಲಿ ಸೈನ್ ಹಾಕಿ. ಈ ಮುಂಚೆ ನಿಮ್ಮನ್ನ ಎಲ್ಲ ನೋಡಿದ್ನಲ್ಲ ಮೇಡಮ್? ಸಾಧ್ಯನೇ ಇಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲೇ ಓದ್ಲಿಕ್ಕೆ ಅಂತ ಬೇರೆ ಊರಿಗೆ ಹೋಗಿದ್ದೆ. ನಾನು ನಿಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಮೇಡಮ್ ನೋಡಿದ್ದು. ತಮಾಷೆ ಬೇಡ, ಕೊಡ್ರಿ. ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಿ. ಏನಿದು? ಕೊರಿಯರ್? ಏನಿದು? ಕೊರಿಯರ್ ಬಂದಿದ್ ನಿಜಾನಾ ಅಥವಾ ನನ್ನ ಕಲ್ಪನೆನಾ?
ಯಾರು ಯಾರದು? ಯಾರದು? ಹೋ ಹಲೋ. ಹಾ ಹೇಳು ರಾಕಿ. ಹುಷಾರಾಗಿ ಹೋಗಿ ತಲುಪ್ದ್ಯಾ? ಹಾ ಹ್ಞೂ ಕಣೋ, ಹುಷಾರಾಗಿ ಬಂದು ತಲುಪ್ದೆ. ನಿಮ್ಮಣ್ಣ ಸಿಕ್ಕದ್ನಾ? ಹೇಗಿದ್ದಾನೆ ನಿಮ್ಮಣ್ಣ? ಇಲ್ಲ ರಾಕಿ, ನನ್ನ ಮನೆಗೆ ಬಂದಾಗ ನಮ್ಮಣ್ಣ ಮನೇಲಿ ಇರಲಿಲ್ಲ. ಇಲ್ಲೇನಾಗಿದೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾನು ಒಬ್ಳೇ ಇದ್ದೀನಿ. ಏನು ಮಾಡಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಹೌದಾ? ಮತ್ತೆ ಹೇಗೆ ರೀಚ್ ಆದೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ನೀನು ಬಂದಾಗ ಹೇಳ್ತೀನಿ ಬಿಡು. ಓಕೆ ರುಚಿ, ನಾಳೆ ನಾನು ಬೆಂಗಳೂರು ಬರ್ತಾ ಇದ್ದೀನಿ, ಅಲ್ಲೇ ಸಿಗೋಣ, ಓಕೆನಾ? ನಾಳೆ ಯಾಕೆ ಬರ್ತಾ ಇದೆಯಾ? ನಿನ್ನ ಜಾಯ್ನಿಂಗ್ ಡೇಟ್ ಇರೋದು ಇನ್ನೂ ಲೇಟ್ ಅಲ್ವಾ? ಹೌದು ರುಚಿ, ಆದರೆ ಅದಕ್ಕೂ ಮುಂಚೆ ಕಂಪ್ನಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು, ಅದಕ್ಕೆ ಬರ್ತಾ ಇದ್ದೀನಿ. ಓಕೆ ಸರಿ, ಹಾಗಾದರೆ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್.
ರುಚಿ, ಹೇ ಯಾಕೆ ಏನಾಯ್ತು? ರಾಕಿ, ನನ್ಗೆ ಯಾಕೋ ಇಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ ರಾಕಿ. ಅದ್ಯಾರಪ್ಪ ನನ್ ಬರೋ ಮುಂಚೆನೆ ನಮ್ಮ ಹುಡುಗಿ ಕಾಳಾಗ್ತಾ ಇರೋರು? ನಿನ್ ತಲೆ ದೆವ್ವ ಕಣೋ. ಓಹೋ, ಏನಿವಾಗ ಹೊರಗಡೆ ಹೋಗೋದು ಬೇಡವೋ? ನಡಿಯಮ್ಮ ತಾಯಿ, ನಿನ್ ಜೊತೆ ಸುತ್ತಾಡಿ ತುಂಬಾ ದಿವಸನೇ ಆಯ್ತು. ಏನ್ ರುಚಿ, ಯಾರ್ದಿ ಕಾರು? ಈ ಕಾರ್ ನಮ್ಮ ಅಣ್ಣಂದು. ಓ, ಹಾಗಾದ್ರೆ ನಿಮ್ ಮನೆ ಕಡೆ ಎಲ್ಲ ತುಂಬಾ ರಿಚ್ ಆಗಿದ್ದಾರೆ ಅನ್ಸುತ್ತೆ. ಹಾಗೇನಿಲ್ಲ ಕಣೋ, ನಮ್ದು ತುಂಬಾ ಹಳೆ ಮನೆ. ನಮ್ಮ ಅಜ್ಜ ಅಜ್ಜಿದ್ ಮನೆ ಅದು. ಈಗ ನಾವ್ ಅಲ್ಲೇ ಇದೀವಿ. ನಮ್ಮ ಅಣ್ಣ ನನ್ನನ್ನ ಪ್ರತಿ ಸಲ ನೋಡಕ್ ಬಂದಾಗ್ಲಿಲ್ಲ, ನೀನ್ ಎಜುಕೇಶನ್ ಮುಗಿಸ್ಕೊಂಡ್ ಬಾ, ಇಬ್ರು ಸೇರಿ ನಿನ್ಗಿಷ್ಟಪಡೋ ಹಾಗೆ ಈ ಮನೇನ ರೆಡಿ ಮಾಡೋಣ ಅಂತ ಹೇಳ್ತಿದ್ದ. ಓ, ಅದಕ್ಕೇನಾ ನಿಮ್ ಮನೆ ಬೆಂಗಳೂರಿಂದ ಸ್ವಲ್ಪ ಆಚೆ ಇದೆ? ಏ ಇಲ್ಲಪ್ಪ, ನಮ್ಮನೆ ವಿಧಾನಸೌಧ ಪಕ್ಕದಲ್ಲೇ ಇರೋದು. ಗೊತ್ತಿಲ್ವೇನು ನಿನ್ಗೆ? ಓ, ನನ್ ಗೊತ್ತೇ ಇರ್ಲಿಲ್ಲ. ವೆಲ್ಕಮ್ ಮೇಡಮ್. ವೆಲ್ಕಮ್ ಸರ್. ಹೇಳಿ ಸರ್, ಏನು ಬೇಕಿತ್ತು? 1 ಲಕ್ಷ ಬೇಕಿತ್ತು. ಏನು ಸರ್ ಕಾಮಿಡಿ ಮಾಡ್ತಾ ಇದ್ದೀರಾ? ಹೇಳಿ ಸರ್, ಏನು ಬೇಕಿತ್ತು? ಹೋಗ್ಲಿ, 1 ಪ್ಲೇಟ್ ಗೋಬಿ, 1 ಪ್ಲೇಟ್ ಮಸಾಲ ಪುರಿ ಕೊಡು. ಸರ್ ಏನು ಸರ್, ಹೇಳಿ ಸರ್, ಏನು ಬೇಕು? ಇನ್ನೇನಯ್ಯ, ಹುಡುಗಿ ಜೊತೆ ಶಾಪಿಂಗ್ ಬಂದಿದ್ದೀನಿ, ಪರ್ಸ್ ಪೂರ್ತಿ ಎಲ್ಲ ಖಾಲಿ ಆಗತ್ತೆ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ನೋಡಿದ್ರೆ ಏನ್ ಬೇಕು ಅಂತ ಕೇಳ್ತೀಯಲ್ಲಯ್ಯ. ಏನೋ ಹುಡ್ಗನ್ ಜೊತೆ ಗುಸ್ಗುಸು? ಏನಿಲ್ಲ, ನೀನ್ ಮುಟ್ಟಿದ್ದೆಲ್ಲ ಕೊಡ್ಸ್ಬೇಕು ಅಂತ ಹೇಳ್ತಾ ಇದ್ದೆ. ಓ ಹೌದಾ? ಹೇಯ್, ಸುಮ್ನೆ ತಮಾಷೆಗೆ. ಹೋಗು, ನಿನ್ಗೇನ್ ಬೇಕೋ ತಗೋ ಹೋಗು, ಸರಿನಾ? ಮತ್ತೆ ಹೇಳಿದ್ಯಾ ನಿಮ್ಮಣ್ಣಂಗ್ ನಮ್ ವಿಷಯನ? ಇಲ್ಲ ರಾಕಿ, ನಮ್ಮಣ್ಣ ಮನೆಯಲ್ಲೇ ಇಲ್ಲ. ಎಲ್ಲಿ ಹೋಗಿದನೋ ಗೊತ್ತಿಲ್ಲ. ಏನ್ ಮಾಡ್ಬೇಕು, ಯಾರನ್ ಕೇಳ್ಬೇಕು, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನಿಮ್ಮಣ್ಣನ ಫ್ರೆಂಡ್ಸ್ ಬಗ್ಗೆ, ಆಫೀಸ್ ಬಗ್ಗೆ ನಿನ್ಗೇನಾದ್ರು ಗೊತ್ತಾ? ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ನಾ ನಿಮ್ಮಣ್ಣ? ಇಲ್ಲ ರಾಕಿ, ನಮ್ಮಣ್ಣ ಯಾವತ್ತೂ ಇದ್ರ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡಿಲ್ಲ. ಹಾಗಾದ್ರೆ ಈ ಊರಲ್ಲಿ ನಿಮ್ಮಣ್ಣನ ಹೇಗ್ ಹುಡುಕ್ತೀಯಾ? ಯಾರನ್ನ ಕೇಳ್ತೀಯಾ? ಏನ್ ಮಾಡ್ತೀಯಾ? ನಾನ್ ಮನೆಗೆ ಹೋಗಿ ಮತ್ತೆ ಇನ್ನೊಂದ್ಸಲ ಹುಡುಕ್ತೀನಿ. ನಮ್ಮಣ್ಣನ ಬಗ್ಗೆ ಏನಾದ್ರೂ ಕ್ಲೂ ಸಿಗ್ಬೋದು. ರುಚಿ, ರುಚಿ, ಯಾಕೆ ಏನಾಯ್ತು? ಮಾತಾಡ್ತಾನೆ ಇಲ್ವಲ್ಲ? ಏನಿಲ್ಲ. ಹೇ ರುಚಿ, ಯಾಕೆ ಏನಾಯ್ತು? ಒಂಥರ ಇದೆಯಲ್ಲ. ಸರಿ ಬಾ, ಈಗ ಹೋಗೋಣ. ಯಾಕೆ, ಏನಾಯ್ತು? ಒಂಥರ ವಿಚಿತ್ರವಾಗಿ ಆಡ್ತಿದೆಯಲ್ಲ. ನಂಗೆ ಗೊತ್ತಾಗ್ತಾ ಇಲ್ಲ ರಾಕಿ, ನನ್ ಸುತ್ತಮುತ್ತ ಏನೋ ವಿಚಿತ್ರವಾದ ವಾತಾವರಣ ಇದೆ ಅಂತ ಅನ್ನಿಸ್ತಾ ಇದೆ. ನನ್ ಸುತ್ತಮುತ್ತ ಯಾರೋ ಇದಾರೆ ಅಂತ ಅನ್ನಿಸ್ತಾ ಇದೆ ರಾಕಿ. ಏನು? ಯಾರು? ಏನ್ ಸರಿಯಾಗಿ ಬಿಡ್ಸಿ ಹೇಳು.
ನನಗೆ ಗೊತ್ತಾಗ್ತಾ ಇಲ್ಲ ರಾಖಿ, ನಿನಗೆ ಹೇಗ್ ಬಿಡಿಸಿ ಹೇಳೋದು? ಹಾಗಂದ್ರೆ ಹೇಗ್ ರುಚಿ? ನಿನ್ ಜೊತೆ ನಾನಿಲ್ವಾ? ನನ್ನ ಹತ್ರ ಹೇಳು ಏನಾಗ್ತಿದೆ ಅಂತ. ಸರಿ ಸರಿ, ನಿನ್ಗೆಲ್ಲ ಹೇಳ್ತೀನಿ. ಈಗ ಟೈಮ್ ಆಯ್ತು, ನಾವು ಹೊರಡೋಣ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ತಕ್ಷಣ ಫೋನ್ ಮಾಡು, ಓಕೆನಾ? ಹಲೋ ಭಾರತಿ, ಹೇಗಿದೆಯೇ? ಹಲೋ ರುಚಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಎಲ್ಲಿದ್ಯಾ? ಏನ್ ಮಾಡ್ತಾ ಇದೀಯಾ? ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ. ನಾನು ಬಂದು ಜಸ್ಟ್ 1 ವೀಕ್ ಆಯ್ತಷ್ಟೇ. ಹೌದಾ? ಬೆಂಗಳೂರಲ್ಲಿ ಎಲ್ಲಿರೋದು? ಈ ಬ್ಯಾಂಗ್ಳೂರಲ್ಲಿ ನಮ್ಮ ಅಣ್ಣನ ಮನೇಲೇ ಇದ್ದೀನಿ. ಒಂದ್ಸಲ ನಮ್ಮ ಮನೆಗೆ ಬಾರೆ. ಹಾ ಕಣೆ, ಬರ್ತೀನಿ. ಬರೀ ಬರ್ತೀನಿ ಅಂತ ಹೇಳಿದ್ರೆ ಆಗಲ್ಲಮ್ಮ, ಖಂಡಿತವಾಗ್ಲೂ ಬರ್ಬೇಕು. ಇಲ್ಲಾಂದ್ರೆ ನೋಡು. ಹೂನಮ್ಮ, ಖಂಡಿತ ಬರ್ತೀನಿ. ನಿನ್ನ ಅಡ್ರೆಸ್ ಸೆಂಡ್ ಮಾಡು, ನಾನು ಬರ್ತೀನಿ. ಸರಿ ಕಣೆ, ಈಗಲೇ ನಾನು ಟೆಕ್ಸ್ಟ್ ಮಾಡ್ತೀನಿ. ಮಿಸ್ ಮಾಡದೆ ಬರಬೇಕು. ಓಕೆ, ಬಾಯ್, ಟೇಕ್ ಕೇರ್. ಓಕೆಮ್ಮ, ಬಾಯ್. ಯಾರು ಬಂದ್ರು? ಏ ಭಾರತಿ, ಏನೇ ಈಗ ತಾನೇ ಟೆಕ್ಸ್ಟ್ ಮಾಡಿದೆ, ಆಗ್ಲೇ ಬಂದ್ಬಿಟ್ಟಿದ್ಯಾ? ಇಲ್ಲ ಕಣೆ, ನೀನ್ ಕಾಲ್ ಮಾಡಿದಾಗ ನಾನು ಇಲ್ಲೇ ಹತ್ರದಲ್ಲೇ ಇದ್ದೆ, ಹಾಗೆ ಬಂದ್ಬಿಟ್ಟೆ. ಏಕೆ, ನಾನು ಬಂದಿದ್ ಬೇಜಾರಾಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಕಣೆ. ಮತ್ತೆ ಒಳಗ್ ಕರಿತೀಯೋ ಅಥವಾ ಇಲ್ಲಿಂದ ಹಾಗೆ ಕಳಿಸ್ಬಿಡ್ತೀಯೋ? ಬಾ ಒಳಗೆ. ಬಾರಿ ಕೂತ್ಕೋ. ಮನೆ ಹುಡ್ಕಕ್ಕೇನ್ ಕಷ್ಟ ಆಗಿಲ್ಲ ತಾನೆ? ಇಲ್ಲ ಕಣೆ. ಯಾರ್ದೇ ಇದು ಮನೆ? ನಮ್ದೇ ಕಣೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಓದ್ಲಿಕ್ಕೆ ಅಂತ ಮಾತ್ರ ನಾನು ಆ ಊರಿಗೆ ಬಂದಿದ್ದೆ.
ಸದ್ಯ ನಮ್ಗೆಲ್ಲ ಒಂದೇ ಊರಲ್ಲಿ ಕೆಲಸ ಸಿಕ್ಕಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು. ಹೌದು ಕಣೆ, ನಾವೆಲ್ಲ ಒಂದೇ ಊರಲ್ಲಿ ಕೆಲಸ ಮಾಡ್ತಾ ಇರೋದು ನನಗೂ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಗೆಲ್ಲ ಕಾಲೇಜ್ ಲೈಫ್ ನೆನ್ಪು ಮಾಡತ್ತೆ ಅಲ್ವಾ? ಹೌದು, ನೀನ್ ಜಾಯ್ನಿಂಗ್ ಡೇಟ್ ಯಾವಾಗ? ಇನ್ನು 15 ಡೇಸ್ ಇದೆ ಕಣೆ. ಇನ್ನು 15 ಡೇಸಾ? ಅಲ್ಲಿ ತನಕ ಏನ್ ಮಾಡ್ತೀಯೇ? ನಮ್ಮಣ್ಣನ ಹುಡುಕ್ಬೇಕು. ಏನೂ ಗೊತ್ತಿಲ್ಲ. ನಮ್ಮಣ್ಣ ಮನೇಲೇ ಇಲ್ಲ. ನಮ್ಮಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ. ಏನಾಗಿದ್ದಾನೋ ಎಲ್ಲಿ ಹೋಗಿದ್ದಾನೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಮ್ಮಣ್ಣ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಏಯ್, ಹಲೋ, ಹೋಗಿ ಫ್ರೆಶ್ ಆಗ್ಬಿಟ್ ಬಾ, ಊಟ ಮಾಡೋಣ. ಪರವಾಗಿಲ್ಲ ಕಣೆ, ನಾನ್ ನೆಕ್ಸ್ಟ್ ಟೈಮ್ ಬರ್ತೀನಿ, ಅವಾಗ ಖಂಡಿತ ಊಟ ಮಾಡ್ಕೊಂಡು ಅದೆಲ್ಲ ಏನು ಬೇಡ. ನಮ್ಮನೆಗ್ ಬಂದಾಗೆಲ್ಲ ನೀನ್ ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ. ಎದ್ದೇಳು. ಸರಿ ಬಾ, ಫ್ರೆಶ್ ಆಗುವಂತೆ. ಭಾರತಿ, ಬೇಗ ಬಾರೆ, ನಿನ್ಗಿಷ್ಟವಾದ ಅಡಿಗೆ ಮಾಡ್ತೀನಿ. ಯಾರು ಯಾರು? ಯಾರು ಯಾರು? ಯಾರು 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 ಯಾರು? ಭಾರತಿ, ಭಾರತಿ, ಏನ್ ಮಾಡ್ತಿದ್ಯಾ? ಭಾರತಿ, 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 ಏನ್ ಮಾಡ್ತಿದ್ಯೆ? ಭಾರತಿ, ಭಾರತಿ,
ಯಾಕೆ ಮತ್ತೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ ಭಾರತಿ, ಭಾರತಿ ಎಲ್ಲಿದ್ದೀಯೆ? ರುಚಿ, ಮನೇಲಿದ್ದೀನಿ. ಏನು, ಮನೇಲಿದ್ಯಾ? ಹ್ಞೂನಮ್ಮ, ಮನೇಲೇ ಇದ್ದೀನಿ. ಯಾಕೆ, ಏನಾಯ್ತು? ಭಾರತಿ ಪ್ಲೀಸ್ ತಮಾಷೆ ಮಾಡ್ಬೇಡ, ನಿಜ ಹೇಳೆ. ಕಣೆ, ನೀನ್ ಕಾಲ್ ಮಾಡ್ದಾಗ್ಲಿಂದ ನಾನು ಮನೇಲೇ ಇದ್ದೀನಿ. ಸರಿ ಭಾರತಿ, ನಾನು ನಿಂಗೆ ಫೋನ್ ಮಾಡ್ತೀನಿರು. ಅನನ್ಯ, ಟಿವಿ ಆಫ್ ಮಾಡು, ಹೋಮ್ವರ್ಕ್ ಮಾಡು. ಪಪ್ಪ ಬಂದ್ರೆ ಬೈತಾರೆ. ರಾಕಿ, 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 ಈ ಮನೇಲಿ ಯಾರು ಇದ್ದಾರೆ? ರಾಕಿ, ಯಾವುದೋ ಒಂದು ಹೆಂಗಸು ಮತ್ತೆ ಮಗು ಕುದ್ಕೆ ಹಿಸ್ಕಕ್ ಬಂದಂಗಾಯ್ತು. ರಾಕಿ, ರಾಕಿ, ರುಚಿ,
ಗುಡ್ ಮಾರ್ನಿಂಗ್. ರಾಕಿ ನೀನ್ ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೆ. ಯಾಕೆ ನಿನ್ನೆ ರಾತ್ರಿ ಹೊರಗಡೆ ಹೋಗಿದ್ಯಾ? ನಂಗೆ ಗೊತ್ತಿಲ್ಲ ರಾಕಿ, ಯಾಕೋ ಏನೋ ಕೆಟ್ಟ ಕನ್ಸು ಅನ್ಸುತ್ತೆ. ನೀನೇ ಬಂದಂಗ ಅನ್ನಿಸ್ತು. ಡೋರ್ ತೆಗೆದು ಹೊರಗಡೆ ಹೋಗಿ ನೋಡ್ದೆ. ಆದ್ರೆ ಮನೆಯೊಳಗೆ ಒಂದ್ ಹೆಂಗ್ಸು ಒಂದ್ ಮಗು ಇದ್ದ ಹಾಗಿತ್ತು. ಹೆದರ್ಕೊಂಡು ಹೊರಗಡೆ ಓಡ್ ಹೋದೆ. ಅಲ್ಲಿ ಮರದ ಕೆಳಗೆ ಯಾರೋ ಅಳ್ತಾ ಇರೋ ಹಾಗಿತ್ತು. ನೋಡಿದ್ರೆ ನನ್ನನ್ನು ನಾನೇ ನೋಡ್ಕೊಂಡಂಗಿತ್ತು. ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ. ಹೌದು ರುಚಿ, ನನಗೂ ನಿನ್ನೆ ಯಾರೋ ಹಿಂದೆನೇ ಫಾಲೋ ಮಾಡ್ದಂಗಾಯ್ತು. ಅದು ಒಂದು ಹೆಂಗ್ಸ್ ಥರನೇ ಇತ್ತು. ಅದಕ್ಕೆ ನಿನ್ನೆ ರಾತ್ರಿ ನೋಡೋಣ ಅಂತ ಬಂದೆ. ಮನೆ ಬಾಗಿಲು ತೆಗ್ದಿತ್ತು. ಆದರೆ ಒಳಗಡೆ ಬಂದು ನೋಡಿದ್ರೆ ನೀನಿರಲಿಲ್ಲ. ನೀನು ಹುಡ್ಕೊಂಡು ಹಾಗೆ ಹೊರಗಡೆ ಬಂದೆ. ಇದನ್ನೆಲ್ಲ ನೋಡಿದ್ರೆ ನಮ್ಮನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತಾನೆ ಯಾರೋ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಸತ್ತೆ. ನಮ್ಮ ಅಣ್ಣನ್ನು ಯಾರೋ ಹೀಗೆ ಓಡಿಸಿರ್ಬೇಕು. ನಿನಗೇನು ಅನ್ಸುತ್ತೆ ರಾಕಿ? ಯಾರು ಮಾಡ್ತಾ ಇರ್ಬೋದು? ಅದು ಒಂದು ಹೆಂಗಸು ಒಂದು ಮಗುನ ಇಟ್ಕೊಂಡು. ನಾನು ನಂಬಲ್ಲ. ಇದರಿಂದ ಏನೋ ಇದೆ, ಕಂಡಿಡಿಬೇಕು. ಯಾವುದಕ್ಕೂ ನೀನು ಹುಷಾರಾಗಿರು. ಓಕೆ, ಸರಿ. ಓಕೆ ರುಚಿ, ನನಗೆ ಆಚೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಗುರುಜಿ, ಇರ್ತೀಯಾ? ಇಲ್ಲ ಇರ್ತೀಯಾ? ಇಲ್ಲ ಇರ್ತೀಯಾ? ಹೋಗ್ತೀನಿ. ಹೋಗು, ಹೋಗ್ತಾ ಇರು. ಬಟ್ ಸ್ವಾಹ. ಬನ್ನಿಮ್ಮ, ಬನ್ನಿ, ಕರ್ಕೊಂಡೋಗಿ. ಎಲ್ಲ ಬಿಟ್ಟೋಯ್ತು, ಏನು ಯೋಚನೆ ಮಾಡಂಗಿಲ್ಲ. ಗೊತ್ತಾಯ್ತಾ? ಭಗವಂತ. ಏನಮ್ಮ, ಏನು ವಿಷಯ? ಗುರುಜಿ, ಏನಾಗಿತ್ತು ಆ ಹುಡುಗಿಗೆ? ಯಾವುದೋ ಒಂದು ಆತ್ಮದ ಕಾಟ ಇತ್ತು, ಅದಕ್ಕೆ ಇವಾಗ ಪರಿಹಾರ ಕೊಟ್ಟಿದ್ದೀನಮ್ಮ, ಅಷ್ಟೇ. ಗುರುಜಿ, ಈ ಕಾಲದಲ್ಲೂ ದೆವ್ವ ಭೂತ ಎಲ್ಲ ಇದೆಯಾ? ಇದ್ರೂ ಹೀಗೆ ಬೇರೆಯವ್ರ ಮೈ ಮೇಲೆ ಬರುತ್ತಾ? ಈ ಥರ ಬೇರೆಯವ್ರ ಕಣ್ಣಿಗೆ ಕಾಣಿಸ್ಕೊಳತ್ತಾ ಗುರುಜಿ? ದೆವ್ವ ಭೂತ ಇದೆಯಾ ಇಲ್ವಾ ಅನ್ನೋದು ಅವರವರ ಅನುಭವ ಬಂದಾಗ ಗೊತ್ತಾಗತ್ತೆ, ಗೊತ್ತಾಯ್ತಾ? ಸರಿ, ನೀನ್ಯಾರು? ಇಲ್ಲಿವರೆಗೂ ನಾನು ನಿನ್ನ ಎಲ್ಲೂ ನೋಡ್ಲೇ ಇಲ್ವಲ್ಲ? ನನ್ನ ಹೆಸರು ರುಚಿ ಅಂತ ಗುರುಜಿ. ನಾನು ಹುಟ್ಟಿದ್ದು ಇದೇ ಊರಲ್ಲಿ. ಆದರೆ ಚಿಕ್ಕ ವಯಸ್ಸಲ್ಲಿ ಓದ್ಲಿಕ್ಕೆ ಅಂತ ಬೇರೆ ಊರಿಗೆ ಹೋಗಿದ್ದೆ. ಆದರೆ ನಮ್ಮ ಅಣ್ಣ ಇದೇ ಊರಲ್ಲಿದ್ದ. ಆದರೆ ಈಗ ಎಲ್ಲಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅಂತಾನೇ ಗೊತ್ತಿಲ್ಲ. ನೋಡಿ ಗುರುಜಿ, ಇವನೇ ನಮ್ಮಣ್ಣ. ಓ, ಇವ್ರಾ? ನಂಗೆ ಚೆನ್ನಾಗಿ ಗೊತ್ತು, ತುಂಬಾ ಒಳ್ಳೆಯವರಮ್ಮ. ಇವ್ರ ಮದುವೆ ಕೂಡ ನಾನೇ ಮಾಡಿಸಿದ್ದು. ಏನು? ಹಾಗಾದ್ರೆ
ನಮ್ಮಣ್ಣ ಮದ್ವೆ ಆಗಿರೋದು ನಿಜನಾ ಗುರುಜಿ? ನಾನೇ ಇದೇ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ದು. ಸರಿ, ಇವ್ರಿಗೆ ಒಂದ್ ಹೆಣ್ಮಗುನೂ ಇರ್ಬೇಕಲ್ಲ? ಹ? ಹಾಗಾದ್ರೆ ನಮ್ಮಣ್ಣ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತಾ ಗುರುಜಿ? ಗೊತ್ತಿಲ್ಲಮ್ಮ, ತುಂಬಾ ದಿನ ಆಯ್ತು ದೇವಸ್ಥಾನಕ್ಕೂ ಬಂದಿಲ್ಲ ಅವರು. ಸರಿ ಗುರುಜಿ, ಹಾಗಾದ್ರೆ ನಮ್ಮಣ್ಣನ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನನಗ್ ತಿಳಿಸ್ತೀರಾ ಪ್ಲೀಸ್? ಖಂಡಿತ ತಿಳಿಸ್ತೀನಮ್ಮ. ಗುರುಜಿ, ನಿಮ್ ಮನೆ ಎಲ್ಲಿರೋದು? ಇಲ್ಲೇ ದೇವಸ್ಥಾನ ಹಿಂದೆನೆ ನಮ್ಮ ಮನೆ ಇರೋದು. ಬನ್ನಿ, ದೇವಸ್ಥಾನದಲ್ಲೇ ಇರ್ತೀನಿ ಯಾವಾಗ್ಲೂ ನಾನು. ಸರಿ ಗುರುಜಿ, ಬರ್ತೀನಿ ಗುರುಜಿ. ಏನಾಯ್ತು ಗುರುಜಿ? ಹ, ಏನಿಲ್ಲಮ್ಮ, ಕಾಲ ಬಂದಾಗ ತಿಳಿಯುತ್ತೆ. ಎಲ್ಲ ದೈವೇಚ್ಛೆ. ಯಾರು ಯಾರು ಯಾರು? ಯಾರು? ಯಾರದು? ಯಾರಿದ್ದೀರ ಒಳಗೆ? ಹೊರಗಡೆ ಬನ್ನಿ. ಹೇ ರುಚಿ, ನಾನು ಯಾಕೆ, ಏನಾಯ್ತು? ರಾಕಿ, ಈ ಮನೇಲಿ ಯಾರೋ ಇದ್ದಾರೆ. ಯಾರೋ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ ಹಾಗಾಯ್ತು. ನೋಡಿದ್ರೆ ಯಾರೂ ಇರ್ಲಿಲ್ಲ. ಈ ಮನೇಲಿ ದೆವ್ವ ಇದೆ. ಏನು ದೆವ್ವನ? ಬಾಂಬೆಯಲ್ಲಿ ಬೆಳೆದಿರೋ ಹುಡುಗಿ ನೀನು. ಈ ಕಾಲದಲ್ಲೂ ದೆವ್ವ ಭೂತ ಇದನ್ನೆಲ್ಲ ನಂಬ್ತೀಯ ನೀನು? ರಾಕಿ, ನಾನ್ ನಮ್ಮ ಅಣ್ಣನ ಬಗ್ಗೆ ವಿಚಾರಿಸಕ್ಕೆ ಹೊರಗೆ ಹೋಗುವಾಗ ಮನೇನ ಲಾಕ್ ಮಾಡ್ಬಿಟ್ಟು ಹೋಗಿದ್ದೆ. ವಾಪಸ್ ಬರುವಾಗ ಲಾಕ್ ಓಪನ್ ಆಗಿತ್ತು. ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಎಲ್ಲೋ ಮರೆತು ಹಾಗೆ ಹೋಗಿರ್ತೀಯ. ಇಲ್ಲ ಕಣೋ, ನನ್ ಮನೆಗ್ ಬಂದಾಗ ಕಿಟಕಿನಲ್ಲಿ ಯಾರೋ ನಿಂತಿದ್ರು. ನನ್ನ ನೋಡಿ ಹಾಗೆ ಒಳಗೆ ಹೋದ್ರು. ನನ್ ಒಳಗಡೆ ಯಾರು ಯಾರು ಅಂತ ಕೇಳಕ್ ಬಂದಾಗ ಯಾರೋ ನನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ರು. ರಾಕಿ, ಇದೆಲ್ಲ ದೆವ್ವದ ಕಾಟ ತಾನೆ ರಾಕಿ? ಅಯ್ಯೋ, ದೆವ್ವನೂ ಇಲ್ಲ ಭೂತನೂ ಇಲ್ಲ. ಇರು, ನಾನು ತೋರಿಸ್ತೀನಿ ಯಾರು ದೆವ್ವ ಅಂತ. ಬೇಡ ಪ್ಲೀಸ್ ರಾಕಿ. ಯಾರದು? ಹೊರಗಡೆ ಬನ್ನಿ. ಬಂದಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ರುಚಿ, ಯಾಕೆ ಅಳ್ತಾ ಇದೀಯಾ? ನೋಡ್ದ, ಯಾರು ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೆ. ರುಚಿ, ಅಳ್ಬೇಡ. ನೋಡಿ, ಯಾರು ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೆ. ನಾನು ಆ ವಿಷಯಕ್ಕೆ ಅಳ್ತಿಲ್ಲ ಕಣೋ. ಮತ್ತಿನ್ಯಾವ ವಿಷಯಕ್ಕೆ ಅಳ್ತಿದ್ಯಾ ರುಚಿ? ನಮ್ಮಣ್ಣ ಇವತ್ತಿನವರೆಗೂ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ. ನಾನು ನಮ್ಮಣ್ಣ ಎಷ್ಟೇ ದೂರ ಇದ್ರು ಎಲ್ಲ ವಿಷಯನೂ ಹೇಳ್ಕೊತಾ ಇದ್ವಿ. ನಮ್ಮಣ್ಣ ನನ್ನನ್ನ 2 ಸಲ ನೋಡಕ್ ಬಂದ್ರು. ಏನು ವಿಷಯ ಹೇಳಿಲ್ಲ ಗೊತ್ತಾ? ಯಾವ ವಿಷಯ, ಏನು? ನನ್ಗೇನು ಅರ್ಥ ಆಗ್ತಿಲ್ಲ. ನಮ್ಮಣ್ಣ ಮದ್ವೆ ಆಗಿದ್ದಾನಂತೆ. ಅದನ್ನ ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಮ್ಮಣ್ಣನೇ ಎಲ್ಲ ಆಗಿದ್ದ. ಅವನ್ ಮದ್ವೆ ಆಗಿದ್ದಾನೆ ಅಂತ ಗೊತ್ತಾದ್ರೆ ಅವನ್ಗಿಂತ ನಾನೇ ತಾನೇ ಜಾಸ್ತಿ ಖುಷಿ ಪಡ್ತೀನಿ. ರುಚಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅತ್ತಿಗೆನ ತಾಯಿ ಸಮಾನ ಅಂತಾರೆ. ನನಗೂ ಅತ್ತಿಗೆಯಿಂದ ತಾಯಿ ಪ್ರೀತಿ ಸಿಗ್ತಿತ್ತು ಅನ್ನೋ ಖುಷಿ ಇರ್ತಿತ್ತು. ನಾನು ಅನಾಥೆಯಾಗಿ ಬೆಳೆದೆ.
ಅತ್ತಿಗೆಯಿಂದ ಮಾತೃವಾತ್ಸಲ್ಯ ಪ್ರೀತಿ ಏನು ಅಂತ ಅನುಭವಿಸ್ತಾ ಇದ್ದೆ. ನನ್ನ ಅತ್ತಿಗೆ ಎಲ್ಲೇ ಇದ್ರು ನಾನು ಹುಡುಕಿ ಕರ್ಕೊಂಡು ಬರ್ತೀನಿ. ನನಗೆ ಆ ತಾಯಿ ಪ್ರೀತಿ ಏನು ಅಂತ ಪಡ್ಕೋಬೇಕು. ಇದಕ್ಕೆ ನನ್ನ ಪ್ರಾಣ ಹೋದ್ರೂ ಸರಿ ರಾಕಿ, ನಾನು ಬಿಡೋದಿಲ್ಲ ರಾಕಿ. ರುಚಿ, ನಿನ್ನ ಸಂತೋಷವಾಗಿ ನೋಡ್ಕೊಳ್ಳೋದೇ ನನ್ನ ಕೆಲಸ. ನಾನು ನಿನ್ನ ಜೊತೆನೇ ಇರ್ತೀನಿ. ಅಳ್ಬೇಡ, ಏನು ಯೋಚನೆ ಮಾಡಬೇಡ. ಹಲೋ. ಹಾ, ಯಾವಾಗ? ಎಲ್ಲಿ? ಬರ್ತಾ ಇದ್ದೀನಿ. ಯಾಕೆ ರಾಕಿ, ಏನಾಯ್ತು? ಗಾಬರಿ ಆಗಿದ್ಯಾ? ಫೋನ್ ನನ್ನ ಫ್ರೆಂಡ್ ತಮ್ಮಂದು. ಯಾಕೇನಾಯ್ತು? ಅವನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಓಹ್, ಯಾವ ಹಾಸ್ಪಿಟ್ಲು? ಇಲ್ಲೇ ರಾಮು ಹಾಸ್ಪಿಟಲ್. ಓಹ್ ಸರಿ, ಬಾ ನೋಡ್ಕೊಂಬರೋಣ. ಹೋಗೋಣ. ಹಾ. ಬಾ. ರುಚಿ, ಬಾ, ಮನೆಗೆ ಬಿಟ್ಟು ಬರ್ತೀನಿ. ನಿನ್ನ ಟೈಮ್ ಆಯ್ತು. ಪರವಾಗಿಲ್ಲ ರಾಕಿ, ನಿನ್ ಫ್ರೆಂಡ್ ತಮ್ಮ ಈ ಥರ ಇರುವಾಗ ನೀನ್ ನನ್ನ ಮನೆಗೆ ಬಿಡೋದು ಮುಖ್ಯನಾ? ಅದು ಅಲ್ಲದೆ ನಿನ್ ಫ್ರೆಂಡ್ ಬೇರೆ ಇಲ್ಲ, ನಾನೇ ಹೋಗ್ತೀನಿ. ರಾಕಿ ಅಣ್ಣ, ನಿಮ್ಗೇನು ಬೇಜಾರಾಗಲ್ಲ ಅಂದ್ರೆ ಒಂದ್ ಹೆಲ್ಪ್ ಮಾಡ್ತೀರಾ? ಏನದು? ಏನೂ ಇಲ್ಲ, ಇವ್ ನನ್ ತಮ್ಮ. ಅಣ್ಣ ಬೇರೆ ಊರಲ್ಲಿಲ್ಲ, 1-2 ದಿನ ನಿಮ್ಮ ಹತ್ರ ನಡ್ಕೋತೀರಾ? ಪರವಾಗಿಲ್ಲ, ಕಳಿಸ್ಕೊಡು, ನಾನು ನೋಡ್ಕೋತೀನಿ. ಬರೋ. ಅಕ್ಕ, ನಿಮ್ ಮನೆಯಲ್ಲಿಂದ ತುಂಬಾ ದೂರ ಇದೆನಾ? ಇಲ್ಲ ಕಣೋ, ಇನ್ನೊಂದು 5 ನಿಮಿಷ ನಡೆದ್ರೆ ಬರುತ್ತೆ. ಅಕ್ಕ, ನಿಮ್ ಮನೇಲಿ ಟಿವಿ ಇದೆನಾ? ಇದೆ ಕಣೋ, ಆದ್ರೆ ತುಂಬಾ ಹಳೇದು. ಓ, ಆನೂ ಆಗಲ್ವೇನೋ? ಹಾಗೇನು ಇಲ್ಲ ಕಣೋ, ಆಗತ್ತೆ, ಆದ್ರೆ ಹಳೇದು. ಹಳೇದಾದ್ರೂ ಪರವಾಗಿಲ್ಲ ಅಕ್ಕ, ಆದ್ರೆ ನೋಡಕ್ ಟಿವಿ ಇದ್ರೆ ಸಾಕು. ಅಂಥದ್ದೇನು ನೋಡ್ತೀಯೋ? ಕಾರ್ಟೂನಾ? ಕಾರ್ಟೂನ್ ಗೀಟೂನ್ ಎಲ್ಲ ಚಿಕ್ಕ ಮಕ್ಳು ನೋಡೋದು. ನಾನೇನಿದ್ರು HBO, AXN ಅಂತ ಚಾನೆಲ್ನ ನೋಡೋದು. ಓ, ಇವನ್ ಭಾರಿ ದೊಡ್ಡ ಮನುಷ್ಯ ನೋಡು. ಅಂಥದ್ದೇ ನೋಡ್ತೀಯೋ ಅದ್ರಲ್ಲಿ? ಅಂಥದ್ದೇನ್ ನೋಡ್ತೀಯಲ್ಲ ಅಕ್ಕ, ಏನ್ ನೋಡಲ್ಲ ಅಂತ ಕೇಳು. ಹಾರರು, ಥ್ರಿಲ್ಲರು, ಆಕ್ಷನು, ಫೈಟ್, ಕಾಮಿಡಿ ಅಂಥದ್ದೆಲ್ಲ ನೋಡ್ತೀನಿ. ಹಾರರ್ ಮೂವಿ ನೋಡೋಷ್ಟು ಧೈರ್ಯ ಇದೆಯಾ ನಿನಗೆ? ನಾನ್ ನಂಬಲ್ಲ ಬಿಡು. ಹ್ಞೂ ಅಕ್ಕ, ನಿಜ. ಬೇಕಾದ್ರೆ ಪ್ರಿಯಾಗೆ ಕೇಳ್ರಿ. ಪ್ರಿಯಾ ಯಾರೋ? ನನ್ನ ಗರ್ಲ್ ಫ್ರೆಂಡ್ ಅಕ್ಕ. ತಲೆ ಹರಟೆ, ಬಾ. ಅಕ್ಕ, ಇದೇನಾ ನಿಮ್ಮನೆ? ಯಾಕೆ, ಚೆನ್ನಾಗಿಲ್ವಾ? ಸೂಪರ್ ಆಗಿದೆ. ನೀನು ಗೇಮ್ ಆಡ್ತಾ ಇರು, ಅಷ್ಟಲ್ಲಿ ನಾನು ಹೋಗಿ ಅಡಿಗೆ ಪ್ರಿಪೇರ್ ಮಾಡ್ತೀನಿ. ಓಕೆ? ಇಲ್ಯಾಕೋ ಬಂದಿದ್ಯಾ? ಇಲ್ಲೇನೋ ಮಾಡ್ತಾ ಇದ್ಯಾ? ಅಕ್ಕ, ಸುಮ್ಮನೆ ಬಂದಿದೆ ಅಕ್ಕ. ಸರಿ, ಬಾ. ಬಾ, ಕೂತ್ಕೋ. ವಾವ್, ಎಗ್ ರೈಸ್ ನನಗೆ ತುಂಬಾ ಇಷ್ಟ. ಸರಿ ಸರಿ, ಆಯ್ತು, ತಿನ್ನಿಸ್ತೀನಿ. ಅನ್ನು
ಮತ್ತಿನ್ನೇನಿಷ್ಟ ನಿಂಗೆ? ನನಗೆ ಬಿರಿಯಾನಿ, ಐಸ್ ಕ್ರೀಮ್, ಚಾಕ್ಲೇಟ್, ಸೈಕಲ್ಲು, ಹ್ಮ್ ಸ್ಕೂಲು, ಹ್ಮ್. ಫುಟ್ಬಾಲು. ಸರಿ 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 ಸಾಕು ಸಾಕು ಸಾಕು. ಈಗ ನಾನು ಮೊದಲು ಊಟ ಮಾಡಿಸ್ತೀನಿ, ಆಮೇಲೆಲ್ಲ ನೋಡಿವಂತೆ, ಆಯ್ತಾ? ಹ್ಮ್. ಅನ್ನು ಒಳಗಡೆ ಹಾಸಿಗೆ ರೆಡಿ ಮಾಡಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋ, ಸರಿನಾ? ಹೋಗ್ಬಾ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂತೇನೋ? ಹ್ಞೂ ಅಕ್ಕ, ಮಲ್ಗಿದ ತಕ್ಷಣ ಬಂತು. ನೆನ್ನೆ ರಾತ್ರಿ ನೀವು ನನ್ನ ರೂಮ್ ಹತ್ರ ಬಂದಿದ್ರ ಅಕ್ಕ? ಯಾಕೋ? ಇಲ್ಲ. ಕನ್ಸು ಬಿಡ್ರಕ್ಕ. ಹಾ, ಹೋಗಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ತಿನ್ನೋಣ. ಸರಿ ಅಕ್ಕ. ಅಕ್ಕ, ತಿಂಡಿ ರೆಡಿನಾ? ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಇರೋ, ಎಷ್ಟು ತಲೆಹರಟೆ ಮಾಡ್ತೀಯಾ? ತರ್ತಾ ಇದೀನಿ ತಡಿಯೋ. ಬೇಗ.
ಬಾ ಅಕ್ಕನ ಪರಿಚಯ ಮಾಡಿಸ್ಕೊಡ್ತೀನಿ. ಅಕ್ಕ ತುಂಬಾ ಒಳ್ಳೆಯವರು. ನನಗೂ ಗೊತ್ತು. ಅಕ್ಕನ ಮಾತಾಡ್ಸಿದ್ಯಾ? ಇಲ್ಲ. ಯಾಕೆ? ನಮ್ಮಮ್ಮ ಬೈತಾರೆ ಗೊತ್ತಾ. ಅಕ್ಕ ತುಂಬಾ ಒಳ್ಳೆಯವ್ರು ಗೊತ್ತಾ. ಅದು ನನಗೂ ಗೊತ್ತು. ಆದ್ರೆ 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 ಏನ್ ಹೇಳು? ಅವರಣ್ಣ ತುಂಬಾ ಕೆಟ್ಟವನು. ಅಶ್ವಿನ್, ಹಾಲು ಕುಡಿ ಬಾ. ಎಲ್ಲೋದ್ಲು? ಅಲ್ಲೇನ್ ಮಾಡ್ತಿದ್ದೋ? ಅಲ್ಲ, ಹುಡುಗಿ ಜೊತೆ ಮಾತಾಡ್ತಿದ್ದೆ. ಹುಡುಗಿನ? ಅಲ್ಲಿ ಯಾವ ಹುಡುಗಿನೂ ಇಲ್ವಲ್ಲೋ? ಅಕ್ಕ, ನೀ ಕರ್ದಾಗ ನಾನು ನಿಮ್ ಕಡೆ ನೋಡಿ ಆ ಕಡೆ ನೋಡೋಷ್ಟ್ರಲ್ಲಿ ಅವಳು ಇರ್ಲೇ ಇಲ್ಲ. ಯಾರು ಆ ಹುಡುಗಿ? ಕರಿಬೇಕಾಗಿತ್ತು. ಕರ್ದೆ ಬರಲ್ಲ ಅಂದ್ಲವಳು. ಯಾಕಂತೆ? ನೀನ್ ನನ್ ಬಗ್ಗೆ ಹೇಳ್ಬೇಕಾಗಿತ್ತು. ಅವಳಿಗೆ ಗೊತ್ತು ಅಕ್ಕ ತುಂಬಾ ಒಳ್ಳೆಯವರು ಅಂತ, ಆದ್ರೆ ಅವ್ರ ಅಣ್ಣ ತುಂಬಾ ಕೆಟ್ಟವರು. ಏನು? ನಮ್ಮ ಅಣ್ಣನ ಬಗ್ಗೆ ಹೇಳಿದ್ಲಾ? ಹಾಗಾದ್ರೆ ಅವಳಿಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿರ್ಬೇಕು. ಸರಿ ಬಾ, ಆ ಹುಡುಗಿ ಯಾರು ಅಂತ ತೋರ್ಸು. ಎಲ್ಲೋ? ಅಲ್ಲಿ. ಎಲ್ಲೋ? ಇಲ್ಲೇ ಇದ್ಲು, ನೀವ್ ಕರ್ದಾಗ ಇರ್ಲಿಲ್ಲ. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ? ಅಯ್ಯೋ, ನಮ್ಮ ಅಣ್ಣನ ಬಗ್ಗೆ ತಿಳ್ಕೊಂಡಿರೋ ಹುಡುಗಿ ಯಾರು? ಈಗ ನಾನು ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ? ಆ ಹುಡುಗಿ ಯಾರು? ಅವಳ ಹೆಸರೇನು? ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ? ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಯಾಕೆ ಟೆನ್ಷನ್ ಅಕ್ಕ, ನೆಕ್ಸ್ಟ್ ಟೈಮ್ ಸಿಗ್ತಾ ಕೇಳ್ತೀನಿ, ಬನ್ನಿ. ಅಶ್ವಿನ್, ಬಾ ಒಳಗೆ. ಮತ್ತೆಲ್ಲೋದ್ಲು? ಅಶ್ವಿನ್, ಅಲ್ಲೇನೋ ಮಾಡ್ತಾ ಇದ್ದೆ? ಏನು ಇಲ್ಲ ಅಕ್ಕ. ಮತ್ತೆ ಯಾರ ಜೊತೆನೋ ಮಾತಾಡ್ತಿರೋ ಹಾಗಿತ್ತು? ಅನನ್ಯ ಜೊತೆ ಮಾತಾಡ್ತಿದ್ದೆ. ಅನನ್ಯನಾ?
ಯಾರು ಅದು ಅನನ್ಯ? ಅವಾಗ ಅವಾಗ ಹುಡುಕ್ತಿದ್ವಲ್ಲ ಅಕ್ಕ, ಅವಳೆ. ಅವ್ರ ಮನೆ ಇದೆ ಅಂತೆ, ಆದ್ರೆ ಈ ಮನೆ ಅವ್ರದೇ ಅಂತೆ. ಈ ಮನೆ ಈಗ ಹಿಂಭಾಗದಲ್ಲಿದ್ದಾರಂತೆ. ಹೌದಾ? ಇವಾಗ ಎಲ್ಲಿದ್ದಾಳಂತೆ? ನಿನ್ ಪಕ್ಕದಲ್ಲೇ ಇದ್ದಾಳೆ ಅಕ್ಕ. ನೀನಾ? ನಾನು ಹೆದರ್ಕೊಂಡ್ಬಿಟ್ನಲ್ಲೋ. ಯಾಕೆ ರುಚಿ? ನಮ್ಮ ಹುಡುಗ ಏನಾದ್ರು ತೊಂದರೆ ಕೊಟ್ನಾ? ಯಾಕೋ ರುಚಿನ ಗೋಳೈಕೊಂಡ? ಇಲ್ಲಪ್ಪ, ಆಯ್ತು ಬಾ ಹೋಗೋಣ. ಅಕ್ಕ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇನ್ನ ಇಲ್ಲೇ ಇರ್ಬೇಕನ್ಸ್ತಿದೆ. ಸರಿ ಸರಿ ಬಾಪ ಹೋಗೋಣ. ನಿಮ್ಮ ಅಣ್ಣ ಕಾಯ್ತಿದ್ದಾನೆ, ಊರಿಗೆ ಹೋಗ್ಬೇಕಂತೆ. ಛೇ, ಇನ್ನೊಂದೆರಡು ದಿನ ಇಲ್ಲೇ ಇರ್ಬೋದಾಗಿತ್ತು. ನಾನು, ಅನನ್ಯ, ಅಕ್ಕ ಇಲ್ಲೇ ಆಟಾಡ್ಕೊಂಡಿರ್ಬೋದಾಯ್ತು ಅಲ್ವಾ ಅಕ್ಕ? ಅನನ್ಯ ಯಾರೋ? ನನ್ನ ಫ್ರೆಂಡು ಅಲ್ಲೇ ಇದ್ದಾಳಲ್ಲ. ಎಲ್ಲೋ ಯಾರೂ ಇಲ್ಲ. ಲೋ ತಲೆಹಟೆ, ಹೋಗಿ ಬ್ಯಾಗ್ ತಗೊಂಡ್ ಬಾ, ಟೈಮ್ ಆಯ್ತು. ನೆಕ್ಸ್ಟ್ ಟೈಮ್ ಸಿಕ್ತಾಗ 1 ವಾರ ಇರ್ತೀನಿ. ಬಾಯ್ ಅನನ್ಯ. ಅಕ್ಕ ಬಾಯ್. ಬಾಯ್. ಲೋ ತಲೆಹಟೆ, ಸುಮ್ನೆನೆ ಅಕ್ಕನ ಎದುರಿಸ್ತೀಯೇನೋ? ಬಾರ ಹೋಗೋಣ. ರುಚಿ ಬಾಯ್. ಬರ್ತೀನಿ. ಅವನ್ ಯಾರಿಗ್ ಬಾಯ್ ಮಾಡ್ದ? ಯಾರು ಇರ್ಲಿಲ್ವಲ್ಲ ಅಲ್ಲಿ. ಮರ್ದತ್ರ ಬೇರೆ ಹೋಗಿದ್ದ. ಅಲ್ಲಿ ಹೋಗಿ ನೋಡ್ತೀನಿ.
ನನ್ನ ಹೆಸರು ಆಶಾ. ನಾನು ಹುಟ್ಟಿದಾಗಿನಿಂದಲೂ ನನ್ನ ಜೀವನದಲ್ಲಿ ಒಂದಿನಾನೂ ಖುಷಿ ಸಂತೋಷ ಹೇಗಿದೆ ಅಂತ ನೋಡಿಲ್ಲ. ಕೇವಲ ಬೇರೆಯವ್ರ ಬಾಯಿಂದ ಖುಷಿ ಸಂತೋಷ ಹೇಗಿದೆ ಅಂತ ಕೇಳಿದ್ದೀನಿ. ಯಾಕೆಂದರೆ ನಾನೊಬ್ಬ ಅನಾಥೆ. ನಾನು ಹುಟ್ಟಿದಾಗಿನಿಂದ ನನ್ನ ತಂದೆ ತಾಯಿ ಮುಖ ನೋಡಿಲ್ಲ. ಅನಾಥೆಯಾಗಿದ್ದ ನನ್ನನ್ನು ಈ ಕೆಟ್ಟ ಪ್ರಪಂಚ ಎಲ್ಲೇ ಹೋದರೂ ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತಾ ಇತ್ತು. ಇಂಥ ಸಮಯದಲ್ಲಿ ನನ್ನ ಜೀವನದಲ್ಲಿ ಆಶಾ ಕಿರಣವಾಗಿ ಬಂದ ಆಕಾಶ್. ಅವತ್ತು ಒಂದು ದಿನ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಆಗ ಆಕಾಶ್ ಅಲ್ಲಿಗೆ ಬಂದರು. ಅವ್ರು ನನ್ನನ್ನು ನೋಡಿ ಬಂದ್ರೋ ಅಥವಾ ಅಲ್ಲಿಗೆ ಯಾಕೆ ಬಂದ್ರೋ ಗೊತ್ತಿಲ್ಲ. ಅದೇ ನನ್ನ ಆಕಾಶನ ಮೊದಲನೇ ಭೇಟಿ. ಓಕೆ ಬಾಯ್, ಟೇಕ್ ಕೇರ್. ಯಾಕೆ ಹಿಂದೆ ಹಿಂದೆ ಬರ್ತಾ ಇದೆಯಾ? ನಿಂಗೆ ಹೇಳ್ತಾ ಇರೋದು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಹಿಂದೆ ಹಿಂದೆ ಬರ್ತಾ ಇದೆಯಾ? ಹೋಗು. ಏಯ್, ನಿನ್ ಕಿವಿ ಕೇಳ್ಸಲ್ವಾ? ಬೇಕೇನಾದ್ರೂ ಖರ್ಚಿಗೆ? ₹1. ಹಾ ಏನು? ಇನ್ನೇನ್ರಿ ಮತ್ತೆ ಕೈಯಲ್ಲಿ ₹1 ಕಿತ್ಕೊಂಡು ಮಾತಾಡ್ಬಿಟ್ಟು ಹಾಗೆ ಬಂದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಓ, ಅದಕ್ಕ ಹಿಂದೆ ಹಿಂದೆ ಬರ್ತಾ ಇರೋದು? ಇಲ್ಲ ಮತ್ತೆ ನೀವ್ ನಮ್ಮ ಅತ್ತೆ ಮಗಳು ನೋಡಿ ನಿಮ್ಮನ್ ಸೇಫ್ ಆಗಿ ನಿಮ್ ಹಿಂದೆ ಹಿಂದೆ ಬಂದ್ ನಿಮ್ ಮನೆ ಕರ್ಕೊಂಡ್ಬಿಡ್ತೀನಿ. ರೀ, ಹಾ? ಬರೀ ₹1 ತಾನೆ, ಇನ್ನೊಂದ್ಸಲ ಸಿಗ್ದಾಗ ಕೊಡ್ತೀನಿ ಬಿಡಿ. ಹೆಂಗ್ರಿ ನಂಬೋದು? ನೀವ್ ಯಾರು ಅಂತ ಗೊತ್ತಿಲ್ಲ, ನಿಮ್ ಹೆಸರು ಗೊತ್ತಿಲ್ಲ, ನಿಮ್ ಅಡ್ರೆಸ್ ಅಂತೂ ಫಸ್ಟೇ ಗೊತ್ತಿಲ್ಲ. ಯಾಕೆ ನಂಬ್ಲಿ ಹೇಳಿ? ರೀ, ಬರೀ ₹1. ಹಾ, ಅದೇ ₹1 ದುಡಿಯಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಾ? ಆ ₹1 ಕಾಲ್ ಮಾಡ್ಬೇಕಾದ್ರೆ ಯಾಕೆ ನಿಮ್ಮ ಹತ್ರ ಇರ್ಲಿಲ್ಲ? ಅಪ್ಪ ಮಾರಯ್ಯ, ₹1ಗೋಸ್ಕರ ನನ್ನ ಇಡೀ ಜಾತಕ ಎಲ್ಲ ಹೇಳ್ಬೇಕಾ ನಿನ್ಗೆ? ತಗೋ ₹50. ಹಲೋ, ಭಿಕ್ಷೆ ಕೊಡ್ತಾ ಇದ್ದೀರಾ? ನನಗೆ ನನ್ನ ₹1 ಬೇಕು. ನಿಂದು ಬರೀ ₹1, ನಾನು ₹50 ಕೊಡ್ತಾ ಇದ್ದೀನಿ. ಸುಮ್ನೆ ತಗೊಂಡ್ ಹೋಗ್ತಾ ಇರು. ಹಾಗಾದ್ರೆ ಸರಿ, ನಾಳೆ ಸಿಗ್ತಿರಲ್ಲ, ಆಗ ಚೇಂಜ್ ವಾಪಸ್ ಕೊಡ್ತೀನಿ ಬಿಡಿ. ಬೇಡಪ್ಪ ತಂದೆ, ನನ್ಗೀಗ್ಲೇ ತಲೆ ಸಿಡಿತಾ ಇದೆ. ನಿನ್ ಚೇಂಜು ಬೇಡ, ನಿನ್ ಸವಾಸನು ಬೇಡ, ನನ್ ಕಣ್ಣಿಗೆ ಕಾಣಿಸ್ಕೊಳ್ಳೇ ಬೇಡ. ಇದೇ ಕೊನೆ ಸಾರಿ. ಹಾಗಾದ್ರೆ
ಇದೇ ಕೊನೆ ಸರಿನಾ? ಇದು ಮೊದಲನೇ ಸರಿ. ಇನ್ನು ಮುಂದೆ ಫುಲ್ ಟೈಮ್ ನಿನ್ನ ಫಾಲೋ ಮಾಡೋದೇ ನನ್ನ ಕೆಲಸ. ಇದೇ ರೀತಿ ನನ್ನ ಆಕಾಶ್ ಸ್ನೇಹ ದಿನೇ ದಿನೇ ಬೆಳೀತಾ ಹೋಯ್ತು. ಅವ್ರು ಮಾಡ್ತಾ ಇದ್ದ ತುಂಟತನ ತರ್ಲೆತನ ನನಗೆ ತುಂಬಾ ಇಷ್ಟ ಆಗ್ತಾ ಹೋಯ್ತು. ಅಂದಾಗೆ ನನ್ನ ಹೆಸರು ಆಕಾಶ್. ನಿಮ್ಮ ಹೆಸರು? ನಿಮ್ಮ ಹೆಸರು ಕೇಳ್ದೆ, ಕಿಡ್ನಿ ಕೊಡಿ ಅಂತ ಅಲ್ಲ. ಅಲ್ರಿ, ನಿಮ್ಮ ಹೆಸರು ಹೇಳಿದ್ರೆ ಈ ನಿಮ್ಮ ಸುಂದರುವ ತುಟಿಯಿಂದ ಮುತ್ತುದ್ರುತ್ತಾ? ಅಯ್ಯೋ ಸಾರಿ, ನಾನು ಹೇಳಿದ್ದು ಈ ಸರ ಕಿವಿಗಾಕೋತಾರಲ್ಲ ಆ ಮುತ್ತು. ಆ ಮುತ್ತಲ್ಲ. ಅಯ್ಯೋ ಬನ್ರಿ, ಸಾರಿ, ನಾನು ತಮಾಷೆ ಮಾಡಿದೆ, ಬನ್ನಿ. ಆಶಾ. ಹಾ, ನನ್ನ ಹೆಸರು ಆಶಾ ಅಂತ. ವಾವ್, ಆಶಾ. ನನ್ನ ಹೆಸರು ಆಕಾಶ್. ಆಶಾ ಆಕಾಶ್, ಏನ್ ಮ್ಯಾಚಿಂಗ್ ಅಲ್ವಾ? ಸಾರಿ, ಸುಮ್ಮನೆ ಹೇಳಿದೆ, ನಿಮ್ಮನ್ನ ತಮಾಷೆ ಮಾಡಿದೆ. ಬನ್ರಿ, ಏನೂ ಮಾತಾಡಲ್ಲ, ಸುಮ್ಮನೆ ಬರ್ತೀನಿ. ಬೇಕಾಗಿಲ್ಲ, ಚೇಂಜ್ ನಾಳೆನೇ ಕೊಡಿ. ದಿನಗಳು ಕಳೀತಾ ಕಳೀತಾ ನನಗೂ ಕೂಡ ಆಕಾಶ್ನ ಪ್ರತಿದಿನ ನೋಡ್ಬೇಕು ಅನ್ನಿಸ್ತಾ ಇತ್ತು. ಒಂದಿನ ನನ್ನ ಪ್ರೀತಿ ವಿಷಯನ ಆಕಾಶ್ಗೆ ಹೇಳೋಣ ಅಂತ ಪ್ರತಿದಿನ ಸಿಗ್ತಾ ಇದ್ದ ಜಾಗದಲ್ಲೇ ಕಾಯ್ತಾ ಇದ್ದೆ. ಆಗ ನಿಲ್ಸ ಯಾವ್ದು ಅಕ್ಕಿ ನಿಂತೈತೆ? ಮಗ, ಮೇಡಮ್ ಒಂದು ಫೋಟೋ ತಗೊಳ. ಯಾರು ನೀವು? ಕೊಡಲು ಒಂದೇ ನಿಮಿಷ ಮೇಡಮ್, ತಗೊಳ. ಹೋಗೋ. ಏಯ್, ಯಾರು ನೀವು? ಮೇಡಮ್, ಫೋಟೋ ತಾನೇ ಕೇಳಿದ್ದು. ಏಯ್, ನಿನ್ಗ್ಯಾಕ ಬೇಕು ನನ್ನ ಫೋಟೋ? ಮೇಡಮ್ ಫೋನ್ ಕೊಡಿ. ಒಂದೇ ಫೋನ್ ಒಂದು ಕೊಡಿಲಿ. ಒಂದೇ ಒಂದು ಫೋಟೋ. ಯಾರು ನೀವು? ಒಂದೇ ಒಂದಷ್ಟೇ. ಒಂದೇ ಫೋಟೋ. ಫಸ್ಟ್ ನೀವು ಒಂದೇ ಯಾರು ಒಂದು. ಅಂತ ಹೇಳಿ. ಯಾಕೆ ನಾಚಿಕೆನಾ? ಒಂದೇ. ಏಯ್, ಹೋಗೋ. ಕೊಡಿಲಿ. ಹೇ, ಯಾರೋ ನೀವು? ಅಲ್ಲಿ ಅಡ್ರೆಸ್ ಕೇಳ್ಬಿಟ್ಟು ಇಲ್ಲೇನ್ರೋ ಮಾಡ್ತಾ ಇದ್ದೀರಾ? ನೀನ್ ಯಾರ? ನೀನ್ ಯಾರಲ್ಲಿ? ಏ, ನಿಲ್ಸು ಆಕಾಶ್. ನೀನ್ ತುಂಬಾ ಒಳ್ಳೆಯವನ್ ಅನ್ಕೊಂಡಿದ್ದೆ. ನೀನ್ ಈ ರೀತಿ ಎಲ್ಲರ ತರ ಅನ್ಕೊಂಡಿರ್ಲಿಲ್ಲ. ಆಶಾ, ತಗೋ. ಬರ ಮಗ, ನಿನಗಿದೆ ಕಣ, ನಿನಗೆ ಐತೆ ನಿನಗೆ. ಏನ್ ಮಾತಾಡ್ತಿದ್ಯಾ ಆಶಾ? ನಾನೇನ್ ಮಾಡ್ದೆ? ಸಾಕ್ ನಿಲ್ಸು ನೀನ್ ನಾಟಕನ. ಅಚ್ಚಾ! ನೀನ್ ತಿಳ್ಕೊಂಡಿರಷ್ಟು ಮುಗ್ಧ ಹುಡುಗಿ ನಾನಲ್ಲ. ಜೀವನದಲ್ಲಿ ತುಂಬಾ ಪಾಠ ಕಲ್ತಿರೋಳ್ ನಾನು. ನೀನ್ ಅವ್ರಗಳ ಜೊತೆಲಿ ಮಾತಾಡ್ತಾ ಇದ್ದಿದ್ ನೋಡಿಲ್ಲ ಅನ್ಕೊಂಡ್ಯಾ? ಇನ್ಯಾವತ್ತೂ ನನ್ ಮುಂದೆ ಬರ್ಬೇಡ. ಆಶಾ, ಪ್ರಪಂಚ ನಿನ್ನ ಕೆಟ್ಟ ದೃಶ್ಯಲ್ಲಿ ನೋಡ್ತು ಅಂತ ನಾನು ನಿನ್ನ ಅದೇ ರೀತಿ ನೋಡ್ತೀನಿ ಅನ್ಕೊಂಡ್ಯಾ? ನಾನೇನು ಅಂತ ನಿಂಗೆ ಒಂದಿನ ಗೊತ್ತಾಗುತ್ತೆ. ಇವತ್ತು ನಾನು ನಿಂಗೆ ಏನೋ ಹೇಳೋಣ ಅಂತ ಬಂದೆ, ಆದ್ರೆ ನೀ ಎಲ್ಲ ಹಾಳು ಮಾಡ್ಬಿಟ್ಟೆ. ಆಶಾ, ಆಶಾ, ಆಕಾಶ್, ಈಗ ಹೇಗಿದೆ ಆಕಾಶ್? ಪರವಾಗಿಲ್ಲ. ನೀ ನಿಮ್ಮ ಮನೆಗೆ ಹೋಗೋ ಆಶಾ, ನಾನು ಹುಷಾರಾಗೇ ಇದ್ದೀನಿ. ಪರವಾಗಿಲ್ಲ, ನಿನ್ ಜವಾಬ್ದಾರಿ ಎಲ್ಲ ನಂದೆ. ನೀನ್ ಪೂರ್ತಿ ಹುಷಾರಾಗೋವರೆಗೂ ನಾನ್ ನಿನ್ ಜೊತೆಲೇ ಇರ್ತೀನಿ. ನೀನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಯಾರು ಕೇಳಲ್ವಾ ಆಶಾ? ನನಗೆ ಯಾರಿದ್ದಾರೆ ಅಂತ ಕೇಳ್ತಾರೆ. ಚಿಕ್ಕಂದಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಚಿಕ್ಕಪ್ಪ ನನ್ನ ಅನಾಥಾಶ್ರಮಕ್ಕೆ ಬಿಟ್ಬಿಟ್ರು. ಅಲ್ಲಿಂದ ನಾನು ಒಂಟಿಯಾಗ್ಬಿಟ್ಟೆ. ನೀನು ಹಂಗನ್ಬೇಡ ಆಶಾ. ನೀನು ಒಂಟಿಯಲ್ಲ, ಇನ್ಮುಂದೆ ನಾನು ನಿನ್ ಜೊತೆ ಇರ್ತೀನಿ. ಆಶಾ, ನೀನ್ ನನ್ನ ಯಾವಾಗ್ಲೂ ಹಿಂಗೆ ನೋಡ್ಕೊಳ್ತೀಯಾ? ಖಂಡಿತ ಆಕಾಶ್, ನಿನ್ನನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನಿಜವಾಗ್ಲೂ? ಸರಿ ಸರಿ, ನಾನು ಟಿಫನ್ಗೆ ಏನಾದರೂ ರೆಡಿ ಮಾಡ್ತೀನಿ. ಅಲ್ಲಿವರೆಗೂ ನೀನು ರೆಸ್ಟ್ ತಗೋ, ಓಕೆನಾ? Oh
ಈ ರೀತಿ ದಿನ ಕಳೆದ ಹಾಗೆ ನಮ್ ಪ್ರೀತಿ ಹೆಚ್ಚಾಗ್ತಾ ಹೋಯ್ತು. ಹೀಗೆ ಒಂದಿನ ನಾವಿಬ್ರು ಮದ್ವೆ ಆಗ್ಲೇಬೇಕಾದ ಸಂದರ್ಭ ಬಂತು. ಹೀಗೆ ಸುಂದರವಾಗಿದ್ದ ನಮ್ ಜೀವನದಲ್ಲಿ ನಮ್ ಪ್ರೀತಿಯ ಸಂಕೇತವಾಗಿ ಅನನ್ಯ ಹುಟ್ಟಿದ್ಲು. ಅವತ್ನಿಂದ ವರ್ಷಗಳು ಕಳೆದದ್ದು ನಮ್ಗೆ ಗೊತ್ತಾಗ್ಲೇ ಇಲ್ಲ. ಸ್ಕೂಲಲ್ಲೂ ಹೀಗೆ ಮಾಡು, ಸೂಪರ್ ಡ್ಯಾನ್ಸ್ ಮಾಡಿದೆ ನೀನು. ಐ ಅನನ್ಯ ಚಾಕ್ ಚಾಕ್ ತಾಗೋ. ಚೆನ್ನಾಗಿದ್ಯಾ? ನನ್ ಬಂಗಾರಿ ಅವ್ಳ್ ತರ ಜೊತೆ ಇದೆಯಾ? ಆಡ್ತಾ ಕುಣಿತಾ ಸಂತೋಷವಾಗಿದ್ದ ನಮ್ ಜೀವನದಲ್ಲಿ ಒಂದಿನ ಬಿರುಗಾಳಿ ಬಂತು. ಪಪ್ಪ ನೋಡು ನಾನ್ ಮಾಡಿದ್ದು. ಚೆನ್ನಾಗಿದೆ ಬಂಗಾರ. ಆಶಾ, ಇವತ್ತೇನಾದ್ರೂ ಹೊರಗೋಗಿದ್ದ? ಇಲ್ವಲ್ಲ, ಎಲ್ಲೂ ಹೋಗಿಲ್ಲ. ಆಕಾಶ್, ತಿಂಡಿ ಬನ್ನಿ. ಅಮ್ಮ ಅಪ್ಪ ಅವಾಗ್ಲೇ ಆಫೀಸ್ಗೆ ಹೋದ್ರು. ಹೌದಾ? ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಪಪ್ಪ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರ ಗೊತ್ತಾ? ಆಕಾಶ್, ಏನಾಯ್ತು ಆಕಾಶ್? ಯಾಕೆ ಹೀಗೆ ಕುಡಿತಾ ಇದ್ದೀರಾ? ಹೇಳಿ ಆಕಾಶ್, ಪ್ಲೀಸ್. ಏನಾಯ್ತು ಆಕಾಶ್? ಪ್ಲೀಸ್, ಏನಾಯ್ತು ಆಕಾಶ್? ಎಲ್ಲ ಮೋಸ, ಇಲ್ಲಿ ಯಾರು ನಂಬಂಗಿಲ್ಲ. ಆಕಾಶ್, ಯಾರು ಮೋಸ ಮಾಡಿದ್ರು? ಯಾಕೆ ನಂಬಕ್ಕಾಗಲ್ಲ? ಹೇಳು ಆಕಾಶ್, ಪ್ಲೀಸ್ ಹೇಳು ಆಕಾಶ್. ಆಕಾಶ್ ಪ್ಲೀಸ್. ನಿಂಗೆ ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ನಾನೇನ್ ಮಾಡಿದೆ? ನೋಡಕ್ ಇಷ್ಟ ಆಗ್ತಿಲ್ಲ ನಂಗೆ. ಏನಾಯ್ತು ಹೇಳು. ಬಂಗಾರ, ಸುಮ್ನಿರು ಬಂಗಾರ. ಅಮ್ಮ ಅನನ್ಯ, 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 ಬಂಗಾರ, ಏನಾಯ್ತು? ಅನನ್ಯ, ಅನನ್ಯ, ಪಾಪಿ, ನನ್ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲ. ನನ್ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲ. ಅಯ್ಯೋ, ಎಲ್ಲ ನನ್ನಿಂದನೇ ಆಗಿದೆ. ನನ್ನ ಮಗಳು ನನ್ನ ಕೈಯಿಂದನೇ ಸಾಯಿಸ್ಬಿಟ್ಟ. ಅನನ್ಯ, ಆಶಾ, ಆಶಾ, ಅನನ್ಯ, ಅನನ್ಯ, ಎದ್ದೋಳ. ನಾನೇನ್ ಮಾಡ್ಲಿ? ನನ್ ಕೈಯಾರ ನನ್ ಮಗಳು ಆಶಾ, 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 ಎದ್ದೋಳ, ಎದ್ದೋಳ, ಅನನ್ಯ, ಎದ್ದೋಳ. ಆಶಾ, 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 ಮಗಳ, ಮಗಳ
ಆಶಾ ಆಶಾ ಅನನ್ಯ ಎದ್ದೊಳ್ತಿಲ್ಲ ಕಣ ಎದ್ದೋಳೆ ಪುರ್ಸ ಎಲ್ಲ ನಿನ್ನಿಂದನೇ ಆಗಿದ್ದು ಎಲ್ಲ ನಿನ್ನಿಂದನೇ ನನ್ನ ಅಯ್ಯೋ ಮಗಳೇ, ಅಮ್ಮೋ ಎದ್ದೋಳ. ಅಯ್ಯೋ ನೋಡಿದ್ಯಲ್ಲ ನಿಮ್ಮಣ್ಣ ನನ್ನನ್ನ ಎಂತ ಪರಿಸ್ಥಿತಿಗೆ ತಂದಿದ್ದಾನೆ ಅಂತ. ನಿನಗೂ ಅದೇ ಪರಿಸ್ಥಿತಿ. ನಿನ್ ಜೊತೆಲಿರೋರು ಯಾರನ್ನೂ ಬಿಡಲ್ಲ. ಅಲ್ಲಿವರೆಗೂ ಈ ಮನೇಲೆ ಇರ್ತೀನಿ.
ರುಚಿ, ಯಾಕೆ ಏನಾಯ್ತು? ನನ್ಗ್ಯಾಕೆ ಇಲ್ಲಿ ಕರ್ದೆ? ಮನೆಗೆ ಬರ್ತಿದ್ನಲ್ಲ. ಇಲ್ಲ ರಾಖಿ, ನಾವೀಗ ಆ ಮನೆಗೆ ಹೋಗಕ್ಕಾಗಲ್ಲ. ನಮ್ಮಣ್ಣ ಸತ್ತು ತುಂಬಾ ದಿನ ಆಯ್ತು. ಈಗ ನಮ್ಮಣ್ಣ ಜೀವಂತವಾಗಿಲ್ಲ ರಾಖಿ. ಏನೋ ಏನ್ ಹೇಳ್ತಾ ಇದೀಯ ರುಚಿ ನೀನು? ಇದನ್ನೆಲ್ಲ ನಿನ್ಗ್ಯಾರು ಹೇಳಿದ್ದು? ನೀನ್ ಏನೇನೋ ಯೋಚನೆ ಮಾಡಿ ತುಂಬಾ ತಲೆ ಕೆಟ್ಟೋಗಿದೆ ನಿಂಗೆ. ಹೇಗಾಗಿದೀಯ ನೋಡು. ಇಲ್ಲ ರಾಖಿ, ನೀನ್ ಮನೆಯಿಂದ ಹೋದ್ಮೇಲೆ ಒಂದ್ ಬಾಕ್ಸ್ ಬಿತ್ತು. ಆ ಬಾಕ್ಸಲ್ಲಿ ಈ ತರ ಫೋಟೋಸು ಮತ್ತೆ ಒಂದ್ ಡೈರಿ ಸಿಕ್ತು. ಆ ಡೈರಿಲಿ ಗೊತ್ತಾಯ್ತು ನಮ್ಮ ಅಣ್ಣ ಅತ್ತಿಗೆ ಲವ್ ಮಾಡಿ ಮದ್ವೆ ಆಗಿದ್ರು ಅಂತ. ಆದ್ರೆ ಯಾವುದೋ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮ್ಮಣ್ಣ ನಮ್ಮ ಅತ್ತಿಗೆ ಮತ್ತೆ ಅವ್ರ ಮಗಳನ್ನ ಕೊಂದ್ಬಿಟ್ಟ. ಅದೇ ಅವರು ಆತ್ಮ ಆಗಿ ನಮ್ಮಣ್ಣನ್ ಕೊಂದ್ರು. ಈಗ ಅವರು ನಮ್ಮನ್ನು ಬಿಡಲ್ಲ ರಾಕಿ, ಅವ್ರು ನಮ್ಮನ್ನು ಕೊಂದ್ಬಿಡ್ತಾರೆ ರಾಕಿ. ರುಚಿ ರುಚಿ, ನಿಮ್ಮ ಅಣ್ಣನ ವಿಷಯನೇ ಯೋಚನೆ ಮಾಡಿ ಮಾಡಿ ಹೇಗಾಗಿದೀಯ ನೋಡು ನೀನು. ನಾನೇ ನಿಮ್ಮ ಮನೆ ಒಳಗೆ ಹೋಗಿ ಬರ್ತೀನಿ, ಅವಾಗ್ಲಾದ್ರೂ ನಂಬ್ತೀಯ ನಿಮ್ಮ ಮನೇಲಿ ಯಾರು ಇಲ್ಲ ಅಂತ. ಅಯ್ಯೋ, ಬಾ. ಇಲ್ಲ ರಾಕಿ ಪ್ಲೀಸ್. ಬಾ. ರಾಕಿ ಪ್ಲೀಸ್ ಅರ್ಥ ಮಾಡ್ಕೋ ರಾಕಿ, ಪ್ಲೀಸ್ ಪ್ಲೀಸ್ ಹೋಗ್ಬೇಡ ರಾಕಿ. ನೋಡ್, ನೀನ್ ಬರೀ ಕಲ್ಪನೆಯಲ್ಲೇ ಬದುಕ್ತಾ ಇದೀಯಾ. ಇರು, ನಾನು ತೋರಿಸ್ತೀನಿ ಯಾರ್ ದೆವ್ವ ಅಂತ. ರಾಕಿ ಇಟ್ಕೋ. ಇಲ್ಲ ರಾಕಿ ಪ್ಲೀಸ್, ನನ್ ಮಾತ್ ಕೇಳು ರಾಕಿ ಯಾರು? ಪ್ಲೀಸ್. ಯಾರದು? ಆಚೆ ಬನ್ನಿ. ಯಾರು? ಯಾರದು? ಆಚೆ ಬನ್ನಿ. ಯಾರು? ರಾಕಿ ರಾಕಿ ರುಚಿ, ನೋಡ್ದ ಯಾರು ಇಲ್ಲ, ಸುಮ್ನೆ ತಲೆ ಕೆಡ್ಸ್ಕೊಂತೀಯ ನೀನು. ರುಚಿ, ರುಚಿ, ನಾನು ಹೇಳಿದ್ನಲ್ಲ ರಾಕಿ, ಬಾರು ಬೇಗ. ಹೋಗು ಬೇಗ. ನಾನು ಹೇಳಿದ್ನಲ್ಲ ರಾಕಿ, ನಮ್ಮಣ್ಣ ಕೊಂದಿರೋ ಆತ್ಮ ನನ್ನನ್ನು ಬಿಡಲ್ಲ, ನಿನ್ನನ್ನು ಬಿಡಲ್ಲ ರಾಕಿ. ಬಾ ರಾಕಿ, ಹೋಗೋಣ ಬಾ ರಾಕಿ. ರುಚಿ, ಈಗೇನ್ ಮಾಡೋದು? ಈ ವಿಷಯನ ಯಾರ್ಗೆ ಹೇಳಿದ್ರು ನಂಬಲ್ಲ. ಈಗೇನ್ ಮಾಡೋದು ರುಚಿ? ರಾಕಿ, ನಂಗೆ ಗೊತ್ತು ರಾಕಿ, ಈ ವಿಷಯನ ಯಾರಿಗೆ ಹೇಳಿದ್ರಿ ನಂಬ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಕಿ. ಬಾ ಹೋಗೋಣ. ಯಾರ್ಗೆ ಹೇಳ್ತೀಯ ರುಚಿ? ಯಾರದು? ಯಾರು ನಂಬ್ತಾರೆ? ದೇವಸ್ಥಾನದ ಪೂಜಾರಿ. ಹಾ ರಾಕಿ, ನಾನು ನಮ್ಮ ಅಣ್ಣನ ಬಗ್ಗೆ ವಿಚಾರಿಸೋದಿಕ್ಕೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಹುಡುಗಿಗೆ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಅವರೇ ಸಹಾಯ ಮಾಡಿದ್ರು. ನನ್ಗನ್ಸುತ್ತೆ ನಮ್ಮ ಪ್ರಾಬ್ಲಮ್ಗೆ ಅವರೇ ಸಹಾಯ ಮಾಡ್ತಾರೆ. ಬಾ ಹೋಗೋಣ ಬೇಗ. ಪ್ಲೀಸ್ ರಾಕಿ, ಪ್ಲೀಸ್ ಸ್ಟಾರ್ಟ್ ಮಾಡು ಬೇಗ ರಾಕಿ. ಪ್ಲೀಸ್ ಬೇಗ ಸ್ಟಾರ್ಟ್ ಮಾಡು ರಾಕಿ. ಅಯ್ಯೋ ರುಚಿ, ಇಳಿ. ರುಚಿ, ರಾಕಿ, ಕೀ ಹಾಕಿದೆ ರಾಕಿ. ರಾಕಿ, ಸ್ವಾಮೀಜಿ ಮನೆ ಇಲ್ಲಿ ಹಿಂದೆ ಇದೆ. ಬಾ ಹೋಗೋಣ.
ಗುರುಜಿ ಯಾಕಮ್ಮ ಗುರೂಜಿ. ಯಾಕೆ ಏನಾಯ್ತು ಗುರೂಜಿ. ಸಮಾಧಾನ ಬನ್ನಿ ಬನ್ನಿ ಏನಾಯ್ತು ಸಮಾಧಾನ ಯಾಕೆ ಏನಾಯ್ತು ಏನಾಯ್ತು ಗುರುಜಿ ನೀವ್ ಹೇಳಿದ್ ನಿಜ ಗುರುಜಿ. ಏನು ಅವ್ರವ್ರ ಅನುಭವಕ್ಕೆ ಬಂದಾಗ್ಲೇ ನಂಬ್ತಾರೆ ಅಂತ ಹೇಳಿದ್ರಲ್ವಾ, ಅದೀಗ ನಮ್ಮ ಅನುಭವಕ್ಕೆ ಬಂದಿದೆ. ಅದಕ್ಕೆ ನಾವೀಗ ನಿಮ್ ಸಹಾಯ ಬೇಡಿ ಬಂದಿದೀವಿ ಗುರುಜಿ. ಯಾವ ಅನುಭವ ಯಾವ ವಿಷಯದ ಬಗ್ಗೆ ನಿಮ್ಗೆ ಅನುಭವ ಆಯ್ತು ಸ್ವಲ್ಪ ಬಿಡ್ಸ್ ಹೇಳಮ್ಮ ಅದೇನು ಅಂತ. ಗುರುಜಿ, ನಾನೊಂದ್ಸಲ ನಮ್ಮ ಅಣ್ಣನ ಬಗ್ಗೆ ವಿಚಾರ ಮಾಡಕ್ ಬಂದಿದ್ನಲ್ವಾ, ಆದ್ರೆ ನಮ್ಮ ಅಣ್ಣ ಅತ್ತಿಗೆ ಮತ್ತೆ ಅವ್ರ ಮಗು ಈಗ ಜೀವಂತವಾಗಿಲ್ಲ. ನಮ್ಮ ಅತ್ತಿಗೆ ಮತ್ತೆ ಅವ್ರ ಮಗುವಿನ ಸಾವಿಗೆ ನಮ್ಮ ಅಣ್ಣನೇ ಕಾರಣ. ಆದ್ರೆ ಅವ್ರ ಆತ್ಮವಾಗಿ ನಮ್ಮ ಅಣ್ಣನ ಕೊಂದ್ಬಿಟ್ರು. ಈಗ ನಮ್ಮನ್ನು ಕೊಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಗುರುಜಿ. ನೀವೇ ನಮ್ಮಿಬ್ಬರಿಗೂ ಸಹಾಯ ಮಾಡಬೇಕು ಗುರುಜಿ. ಗುರುಜಿ, ಈ ಕಾಲದಲ್ಲೂ ಇದೆಲ್ಲ ಸಾಧ್ಯನಾ? ಈ ಆತ್ಮಗಳು ಬಂದು ಪ್ರತೀಕಾರ ತೀರ್ಸ್ಕೊಳ್ಳೋದಂದ್ರೆ ನಂಬಕ್ಕಾಗದ ವಿಷಯ. ಆದರೂ ಕಣ್ಣಿಂದ ನೋಡಿದ್ಮೇಲೆ ನಂಬಲೇಬೇಕು. ಆದರೆ ಇದೆಲ್ಲ ಹೇಗೆ ಸಾಧ್ಯ ಗುರುಜಿ? ನೋಡಿ, ಈ ಜಗತ್ನಲ್ಲಿ ಸೂರ್ಯ ಚಂದ್ರ, ಆಕಾಶ ಭೂಮಿ, ಹಗಲು ಇರುಳು, ಸತ್ಯ ಸುಳ್ಳು ಹೇಗೆ ನಿಜನೋ ಹಾಗೆ ದೇವರು ದೆವ್ವ ಇರೋದು ನಿಜ. ಆದರೆ ಕೆಲವರ ಅನುಭವಕ್ಕೆ ಬಂದಾಗ ಅದು ಅರ್ಥವಾಗತ್ತೆ. ಹೇಗಪ್ಪ ಅಂದರೆ ಈಗ ನಿಮ್ಗೆ ಅನುಭವ ಆಗಲಿಲ್ವೇ, ಅದನ್ನು ನೀವು ನಂಬಲಿಲ್ವೇ? ಹಾಗೇನೆ ಗುರುಜಿ, ಆತ್ಮಗಳಿಗೆ ನಮ್ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ದೆವ್ವಗಳಿಗೆ ದ್ವೇಷ ಇರುತ್ತಾ ಗುರುಜಿ? ಆ ದೇವರು ಒಬ್ಬ ಮನುಷ್ಯನ ಹುಟ್ಟು ಮತ್ತು ಸಾವಿನ ಸಮಯವನ್ನ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಅಂದಹಾಗೆ ಮನುಷ್ಯ ಬೇರೆಯವ್ರ ಕೈಯಿಂದ ಸತ್ರೆ ಅಥವಾ ಅಪಘಾತಕ್ಕೀಡಾದ್ರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂಥ ಆತ್ಮಗಳಿಗೆ ಶಾಂತಿ ಸಿಗಲ್ಲ. ಅವೇ ಪ್ರೇತಾತ್ಮವಾಗಿ ಕಾಡ್ತಕ್ಕಂಥದ್ದು. ಸತ್ತೋರೆಲ್ಲ ಪ್ರೇತಗಳಾಗಲ್ಲ, ಆತ್ಮಗಳಾಗಲ್ಲ. ಅವ್ರ ಆಸೆಗಳೆಲ್ಲ ಈಡೇದ್ದೇ ಇದ್ರೆ ಅಥವಾ ಯಾರ ಮೇಲಾದರೂ ಆಸೆ ಇಟ್ಕೊಂಡಿದ್ರೆ ಅಂಥವ್ರು ಮಾತ್ರ ಪ್ರೇತಾತ್ಮವಾಗಿ ಕಾಡ್ತಕ್ಕಂಥದ್ದು. ಹಾಗಾದ್ರೆ ಈಗೇನ್ ಮಾಡೋದು ಗುರುಜಿ? ಆ ಆತ್ಮಗಳಿಂದ ನಾವು ಬದುಕಿ ಉಳಿಯೋಕ್ ಸಾಧ್ಯನೇ ಇಲ್ವಾ? ಆ ಆತ್ಮಗಳು ನಮ್ಮನ್ ಕೊಂದ್ಬಿಡ್ತಾವ? ಅದಕ್ಕೆ ಏನು ಪರಿಹಾರನೇ ಇಲ್ವಾ ಗುರುಜಿ? ಆತ್ಮಗಳು ಒಂದು ವ್ಯಕ್ತಿಯನ್ನು ಅವಲಂಬಿಸಿರ್ತವೆ ಅಥವಾ ವಸ್ತುವನ್ನು ಅವಲಂಬಿಸಿರ್ತವೆ. ಆ ಆತ್ಮವನ್ನು ನಾವು ವ್ಯಕ್ತಿಯಿಂದ ಬೇರ್ಪಡಿಸ್ಬೇಕು, ಇಲ್ಲಾಂದ್ರೆ ಆ ವಸ್ತುನ ನಾಶ ಮಾಡಬೇಕು. ಗುರುಜಿ, ನೀವು ಹೇಳಿದ್ ನನಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. ನೋಡಿ, ಮನುಷ್ಯ ತನ್ನವರನ್ನ ತಮ್ಮವರನ್ನ ಅಂತ ಹೇಗೆ ಅವಲಂಬಿಸಿರ್ತಾನೋ ಹಾಗೇನೆ ಆತ್ಮಗಳು ಅವರನ್ನ, ಅವರ ಒಂದು ವಸ್ತುವನ್ನ ಅವಲಂಬಿಸಿರ್ತವೆ. ಗುರುಜಿ, ಆ ಆತ್ಮಗಳ ಜೊತೆ ಇರೋ ವ್ಯಕ್ತಿ ಅಥವಾ ವಸ್ತು ಅಂದ್ರೆ ಗುರುಜಿ, ಆ ವ್ಯಕ್ತಿ ಅಥವಾ ವಸ್ತುಗಳನ್ನ ನಾಶ ಮಾಡಿದ್ರೆ ಆ ಆತ್ಮಗಳು ನಮ್ಮಿಂದ ದೂರ ಹೋಗುತ್ತಾ ಗುರುಜಿ? ಆ ಆತ್ಮಗಳು ಅವಲಂಬಿಸಿವಿಯಲ್ಲ, ಆ ವಸ್ತುವನ್ನ ನಾಶ ಮಾಡಬೇಕು. ಅದು ಎಲ್ಲಿ? ಅವರು ಸತ್ತಿರೋ ಜಾಗದಲ್ಲಿ ಅಥವಾ ಗೋರಿಯ ಮೇಲೆ ನಾಶ ಮಾಡಬೇಕು. ಅದು ಸಂಪೂರ್ಣವಾಗಿ ನಾಶ ಆಗಬೇಕು. ಸರಿ ಗುರುಜಿ, ನೀವು ಹೇಳ್ದಾಗೆ ಮಾಡ್ತೀವಿ. ನಮಗೆ ನಿಮ್ಮ ಆಶೀರ್ವಾದ ಬೇಕು. ನಮ್ಗೆ ಆಶೀರ್ವಾದ ಮಾಡಿ. ಸರಿ, ಒಳ್ಳೇದಾಗ್ಲಿ, ಓಡ್ ಬನ್ನಿ, ಏನು ಚಿಂತೆ ಮಾಡಬೇಡಿ. ನಾನು ಆ ಪರಮಾತ್ಮನ ಹತ್ರ ನಿಮ್ಮ ಬಗ್ಗೆ ಬೇಡ್ಕೊಂತೀನಿ. ಒಳ್ಳೇದಾಗ್ಲಿ. ಬರ್ತೀವಿ ಗುರುಜಿ. ಬರ್ತೀವಿ. ರುಚಿ, ಬೇಡ ರುಚಿ. ನನ್ಗೆ ಯಾಕೋ ಈ ಮನೆ ಒಳಗೆ ಹೋಗೋದು ಬೇಡ ಅನಿಸ್ತಿದೆ ರುಚಿ. ನಾವಿಬ್ರು ಎಲ್ಲಾದ್ರೂ ದೂರ ಹೋಗೋಣ. ಬಾ ರುಚಿ, ನಮಗೆ ವಿದ್ಯೆ ಇದೆ, ಕೆಲಸ ಇದೆ. ಬಾ ರುಚಿ, ಎಲ್ಲಾದ್ರೂ ದೂರ ಹೋಗೋಣ. ಇಲ್ಲ ರಾಕಿ, ನಾನು ಒಳಗಡೆ ಹೋಗ್ಲೇಬೇಕು. ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೊಡಿಸ್ಲೇಬೇಕು. ಪ್ಲೀಸ್ ರಾಕಿ, ನನ್ನ ತಡಿಬೇಡ. ರುಚಿ, ರುಚಿ, ನಾನು ಹೇಳೋದು ಅರ್ಥ ಮಾಡ್ಕೋ ರುಚಿ. ಆ ಆತ್ಮಗಳು ಯಾವ ವ್ಯಕ್ತಿ ಅಥವಾ ಯಾವ ವಸ್ತು ಮೇಲೆ ಅವಲಂಬನೆ ಆಗಿದೆ ಅಂತ ನಿನಗೆ ಗೊತ್ತಾ? ಗೊತ್ತಾದ್ರೂ ಅದನ್ನು ನಾಶ ಮಾಡಕ್ಕೆ ನಮ್ಮಿಂದ ಸಾಧ್ಯನಾ? ಬೇಡ ರುಚಿ. ಇಲ್ಲ ರಾಕಿ, ಗುರೂಜಿ ಹೇಳಿದ ಪ್ರಕಾರ ಆತ್ಮಗಳು ತಾವಿಷ್ಟಪಡೋ ಯಾವುದಾದ್ರೂ ವ್ಯಕ್ತಿನ ಅಥವಾ ವಸ್ತುಗಳನ್ನ ಅವಲಂಬಿಸಿರುತ್ತೆ. ಹಾಗೆ ನೋಡಿದ್ರೆ ನಮ್ಮ ಅಣ್ಣನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ನಮ್ಮ ಅತ್ತಿಗೆಗೂ ಯಾರೂ ಇರಲಿಕ್ಕಿಲ್ಲ, ಯಾಕೆಂದ್ರೆ ಅವ್ರ ಅನಾಥೆ. ಹಾಗಾದ್ರೆ ಆ ಆತ್ಮಗಳು
ಯಾವುದಾದ್ರೂ ವಸ್ತು ಮೇಲೆ ಡಿಪೆಂಡ್ ಆಗಿರ್ಲೇಬೇಕು. ಆ ವಸ್ತುನ ಹುಡುಕಿ ನಾಶ ಮಾಡೋದು ಕಷ್ಟ ಆಗಲ್ಲ. ರುಚಿ, ಆ ವಸ್ತುನ ಹುಡುಕಿ ನಾಶ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಹೋಗೋಕ್ಕೂ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡು ರುಚಿ, ಪ್ಲೀಸ್ ರುಚಿ. ಇಲ್ಲ ರಾಕಿ, ನೀನ್ ಬೇಕಾದ್ರೆ ಹೋಗು, ನಾನ್ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ರುಚಿ ನಿಂತ್ಕೋ ರುಚಿ. ನಿನ್ನೊಬ್ಬಳನ್ನೇ ಆ ಮನೆ ಒಳಗೆ ಕಲ್ಸಕ್ ನನ್ಗಿಷ್ಟ ಇಲ್ಲ. ಎಲ್ಲ ಸಮಯದಲ್ಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ, ಇರ್ತೀನಿ ಕೂಡ. ಅದೇನೇ ಆಗ್ಲಿ ಇಬ್ರು ಸೇರಿ ಎದುರ್ಸೋಣ. ಬಾ ರುಚಿ. ರುಚಿ, ರುಚಿ. ಒಂದ್ ನಿಮಿಷ ರುಚಿ, ರುಚಿ. ರುಚಿ. ರುಚಿ, ರುಚಿ.
ರಾಕಿ ಏನ್ ಯೋಚನೆ ಮಾಡ್ತಿದ್ಯಾ? ರಾಕಿ ಈ ಮರ ಇಲ್ಲೇ ರಾಕಿ ಇಲ್ಲೇ ಇಲ್ಲೇ ಬೇಗ ತೆಗಿ ತೆಗಿ ಬೇಗ ರಾಕಿ ಬೇಗ ಸುಡು ಬೇಗ ಸುಡು ಬೇಗ ನಾನ್ ಬಿಡಲ್ಲ, ನಿಮ್ಮನ್ ಸುಮ್ನೆ ಬಿಡಲ್ಲ, ಮತ್ತೆ ಬರ್ತೀನಿ, ಬಿಡಲ್ಲ. ಬಿಡಲ್ಲ ಬಿಡಲ್ಲ